ಕ್ಲಿಯರ್ ಬರಲಿ ಅದು ನಿಮ್ಮ ಪತ್ರಿಕಾಗೋಷ್ಠಿ ಬಂದಿಲ್ಲ. ನಾನು 10 ಗಂಟೆಗೆ ಆಗಲೂ ನನಗೆ ಗೊತ್ತಿಲ್ಲ. ನಾನು ಬಂದು ನಿಮ್ಮ ಗಾಡಿ ಕುತ್ಕೊಂಡ ಮೇಲೆ ಹಿಂಗಾಗಿದೆ ಬನ್ನಿ ಅಂತೇಳಿ ಇವ್ರು ಕರೆದ್ರು. ಇದೆಲ್ಲ ಆಗೋಗಿದೆ ಬನ್ನಿ ಅಂತೇಳಿ ಕರೆದ್ರು. ಆವಾಗ ನಾನು ಎಲ್ಲನೂ ಅಲ್ಲಿಂದ ಇಲ್ಲಿವರೆಗೂ ವಿಚಾರಣೆ ಮಾಡ್ಕೊಂಡು ಬಂದಾಗ ಇದು ಸೋಮವಾರದ ದಿವಸ ಘಟನೆ ಆಗಿದೆ. 2 ಜನ ಮಕ್ಕಳು ಸ್ಕೂಲ್ನಲ್ಲಿ ಕಾನ್ವೆಂಟ್ ಮಕ್ಕಳು ವಿಚಾರಕ್ಕೆ ಗಲಾಟೆ ಪ್ರಾರಂಭ ಆಗಿದೆ. ಪ್ರಾರಂಭ ಆದಮೇಲೆ ಇವರು ದೊಡ್ಡವರು ಸೇರ್ಕೊಂಡು ಹೊಡೆದಾಡೋ ಅಂಥ ಸಂದರ್ಭದಲ್ಲಿ ಒಬ್ಬ ಭಾರಿ ದೊಡ್ಡ ಮನುಷ್ಯ ಒಳ್ಳೆನು ಅವನಿಗೆ ಏಟು ಬಿದ್ದರು. ತಲೆಬಳ್ಳಿಗೆ ಏಟು ಬಿದ್ದ ಮೇಲೆ ಅವನನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ರು. 6 ದಿವಸದಿಂದ ಆಸ್ಪತ್ರೆಯಲ್ಲಿ ಬಶೀರ್ ಹಾಸ್ಪಿಟ್ಲಲ್ಲಿ 5 ದಿವಸ ಇದ್ದಾರೆ. ಅವರು ಬಶೀರು ಆಪ್ರೇಷನ್ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದೆ. ಆಮೇಲೆ ಬೆಂಗಳೂರಿಗೆ ಕಳಿಸ್ಬಿಟ್ಟಾರೆ. ಬೆಂಗಳೂರಿಗೆ ಕಳಿಸಿದ ಮೇಲೆ ಸತ್ತೋಗಿದೆ, ತಂದಿದ್ದಾರೆ. ಬಟ್ ಇಲ್ಲಿ ಇರ್ತಕ್ಕಂಥದ್ದು ಒಬ್ಬ ಕೌನ್ಸಿಲರ್, ಅವನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟಾಗಿ ಗೆದ್ದಿದ್ದ. ನನಗೆ ಸೀಟ್ ಕೇಳಿದ, ನಾನು ಇವ್ನು ಕೊಡೋದಿಲ್ಲ ಹೋಗುತ್ತೇಳಿ ನಾನು ಬೇರೆ ಇವ್ನಿಗೆ ಕೊಡಲಿಲ್ಲ. ಇವನು ಬುದ್ಧಿ ಸರಿಯಿಲ್ಲ ಅಂತಲೇ ಅವನೆಂತಾನೆ ಇಬ್ರಾನ್ ಅಂತ, ಅವನ ವ್ಯವಹಾರ ಸರಿಯಿಲ್ಲ, ಅವನ ಬುದ್ಧಿ ಸರಿಯಿಲ್ಲ, ನಿನಗೆ ಕೊಡೋದಿಲ್ಲ ನಾನು ಹೋಗು ಅಂತೇಳಿ ನಾನು ಸೀಟ್ ಕೊಡಲಿಲ್ಲ. ಅದು ಹೋಗಿ ಅಲ್ಲಿ ಜನಕ್ಕೆ ಏನೇನು ಮರುಳು ಮಾಡಿದ್ನೋ ಇಂಡಿಪೆಂಡೆಂಟಾಗಿ ಗೆದ್ದ ಮೇಲೆ ನಮ್ಮ ಜೊತೆ ಬಂದಿದ್ದ. ನಾನು ಮಾತಾಡಿಸ್ತಾರಲ್ಲ ಅವನ್ನ ಕೂಡ್ತುಳ್ಳು ಲೈಲಿಗೆ ಬಂದಿದ್ದ. ಈಗ ಅವನು ಅವನ ಮನೆಯವರು ಮತ್ತೆ ಒಬ್ಬ ಇಲ್ಲಿ ಒಳ್ಳೆ ಅಂಗಡಿ ಅದೇ ನೋಟಿನ ಮೇಲೆ ಮನಿ ಏನಲ್ಲ, ನೋಟಿನ ಮೇಲೆ ಮನಿ ಏನಲ್ಲ, ಅವನೇ ಮುನ್ನ ಇವರೆಲ್ಲ ಸೇರ್ಕೊಂಡು ಹಿಂಗೆ ಮಾಡಿದ್ದಾರೆ. ಪಾಪ ಪೊಲೀಸ್ ಸ್ಟೇಷನ್ನಲ್ಲಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ನರು ಒಂದು ತಪ್ಪಾಗಿ ಏನಂದರೆ, ಇಂಥ ಸೀರಿಯಸ್ ಇದನ್ನು 6 ದಿವಸಗಳ ಕಾಲ ಡೆತ್ ಬೆಡ್ಡಲ್ಲಿ ನನಗೆ ಒಂದು 307 ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಾಯ್ತು. ಇವರು ಒಂದು ಸಿಂಪಲ್ ಕೇಸ್ ಹಾಕ್ಬಿಟ್ಟು ಬುಟ್ಟು ಕಳಿಸ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ನು ಹಿಂಗೆ ಮಾಡೋದು. ಅವ್ನು ಬೇಡ ಅಂತ ಹೇಳಿದೆ, ನಾನು ಅವ್ನು ತೋದಾಕಿ ಅಂತ ಹೇಳಿದೆ. ಆದರೂ ಬಂದುಬಿಟ್ಟಿದ್ದಾನೆ. ಅವನು ಯಾರ್ಯಾರ್ದೋ ಇಂಪ್ಲೂಯೆನ್ಸ್ ತಗೊಂಡು ಇಲ್ಲಿಗೆ ಬಂದ. ಅವರೆಲ್ಲ ಹೆಸರು ಹೇಳೋದು ಬೇಡ, ದೊಡ್ಡವ್ರ ಇಂಪ್ಲೂಯೆನ್ಸ್ನಲ್ಲಿ ಬಂದ. ಅವ್ನು ಬಂದದ್ದ 8 ದಿನಕ್ಕೆ ನಾನು ವಾರ್ನ್ ಮಾಡಿದೆ, ನಿನ್ನ ಕೈಲಿ ಹಾಕಲ್ಲ, ನೀನು ಹೋಗಪ್ಪ ವಾಪಸ್ಸು ಅಂತ ಹೇಳಿದೆ. ಇಲ್ಲ ಸರ್, ನಾನು ಚಿಟ್ಕೆತ್ತೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಇವತ್ತು ಇದ್ದು ಈಗ ಇವ್ರ ಮೇಲೆ ಒಂದು ಸಿಂಪಲ್ ಕೇಸ್ ಹಾಕ್ಯಾನೆ, ಅವ್ರ ಮೇಲೆ ಒಂದು ಸಿಂಪಲ್ ಕೇಸ್, ಬೇಲೆದಲ್ಲ ಅವ್ರು ಬೇಲ್ ತಗೊಂಡು ಮಲ್ಯ. ಈ ಘಟನೆ ಆದಮೇಲೆ ಈಗ ಅರೆಸ್ಟು ಆಗಿದೆ. ಈಗೆಲ್ಲ ಹಿಡಿದು ಎಲ್ಲರೂ ಒಳಗೆ 7 ಜನನು ಒಳಗೆ ಹಾಕಿದ್ದಾರೆ. ಮುಖ್ಯವಾಗಿ ಯಾರ್ಯಾರು ಅರೆಸ್ಟ್ ಆಗುತ್ತೆ? ಮುಖ್ಯವಾಗಿ ಇಲ್ಲಿ ಮುನ್ನ, ಇಮ್ರಾನು, ಇವರೇ ಆಗಬೇಕು. ಇವರೇ ಇಬ್ಬರು ಪ್ರಚೋದನೆ ಆಗಿರೋದು ಕೆಲಸ ಇವರಿಂದಲೇ ಇದ್ದೇ ಇರುತ್ತೆ. ಅದಕ್ಕೆ ಯಾಕೆ ಬಂದು ಅವ್ರ ಮನೆ ತಪ್ಪೋಗಿ ಹೊಡಿಬೇಕಾಯ್ತು? ಸಮಾಜದಲ್ಲೂ ಹೊಡ್ಕೊ, ಪೊಲೀಸು ಭಯನೂ ಬೇಕು. ಅವ್ನು ಸರ್ಕಲ್ ಇನ್ಸ್ಪೆಕ್ಟರ್ ಟೌನಿಗೆ ಬಂದ ಮೇಲೆ ಆ ಪೊಲೀಸ್ ಭಯವೇ ಹೋಗಿದೆ. ಆ ಕಡೆಯಲ್ಲೂ ದುಡ್ಡು, ಈ ಕಡೆಯಲ್ಲೂ ದುಡ್ಡು, 2 ಕಡೆಯಲ್ಲೂ ಕಿತ್ಕೊಂಡ್ಬಿಟ್ಟು ಹತ್ತನೇ ಬಿಟ್ಕೊಳ್ತಾರೆ. ಅವ್ರ ಮನೆಗೆ ಆಧಾರ ಇಲ್ದಂಗೆ ಆ ರೀತಿ ಮಾಡಿದ್ದಾರೆ. ಸರಿ ಮಾತಾಡಿದ್ದೆ ಎಲ್ಲ ಆಗಿದೆ. ಈಗ ಸೀರಿಯಸ್ ಆಗಿದ್ದಾರೆ. ಈಗ ಪೊಲೀಸ್ ಸೀರಿಯಸ್ ಆಗಿ ಗಾಂಜಾ ಇಲ್ಲಿ ಜಾಸ್ತಿ ಆಗಿದೆ. ಈ ಗಾಂಜಾ ಹಿಡಿತಾ ಇಲ್ಲ.
ಗಾಂಜಾ ಬಹಳ ಜಾಸ್ತಿ ಆಗಿದೆ. ನಾನು ವಾರ್ನ್ ಮಾಡ್ತಾ ಇದ್ದೀನಿ, ಅದು ಕಂಟ್ರೋಲ್ ಮಾಡ್ಬೇಕು ಸರ್. ಗಾಂಜಾನು ಕಂಟ್ರೋಲ್ ಮಾಡಬೇಕು. ಗಾಂಜಾದಿಂದಲೇ ಇವೆಲ್ಲ ನಡೆಯೋದು. ಇವರು ಈ ತರ ಒಬ್ಬರಿಂದ ಇನ್ನ ಅರಸಿಕೆರೆಗೆ ಅವ್ರು ಬರ್ಕೊಡುದು ಅಂತ ಎಷ್ಟು പേർക്ക് ಹೇಳಿದ್ದೀನಿ. ಅವ್ರು ಕಳ್ಸಲ್ಲ, ಇನ್ನ ಇದ್ರ ಮೇಲೆ ಬೇರೆ ತಕ್ಕ ಇದು ಮಾಡ್ತಿರ್ತೀವಿ. ಆಮೇಲೆ ಯಾವುದೇ ಕಾರಣಕ್ಕೂ ಈಗ ನಡೀತಾ ಇರ್ತಕ್ಕಂಥ ಈಗ ಏನು ಪೊಲೀಸ್ ವ್ಯವಸ್ಥೆ ಇದೆ ಸರಿಯಾಗದೆ ಇದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಇದನ್ನು ನಾನೊಬ್ಬ ಆಡಳಿತ ಪಕ್ಷದ ಶಾಸಕನಾಗಿ ನಾನೇ ಅಸಹಾಯಕ ಸ್ಥಿತಿಗೆ ಬಂದಿದ್ದೀನಿ. ಅವ್ರು ಹೇಳಿದೆ ನೀನು ಆಗಲ್ಲಪ್ಪ, ನೀನು ಹೋಗು ಅಂತ. ಈಗ ಯಾರೋ ಬಂದಿರ್ತಾರೆ ಕಡೆಲ್ಲ ಬಂದು ಈ ಕೆಲಸ ಮಾಡ್ತಾರೆ. ನಾನು ಬಂದ ದಿವಸದಿಂದ ಹೇಳ್ತಾ ಇದ್ದೀನಿ ಇದು ಸರಿ ಇಲ್ಲ, ಬೇಲೆ ಮೇಲೆ ಕೇಸ್ ಮಾಡಿ ಕಳಿಸ್ತಾರೆ ಅಂತ. ಅವ್ರನ್ನೂ ಬಿಡುಗಡೆ ಮಾಡ್ತಾರೆ. ಹೆಂಗೆ ಪೊಲೀಸ್ನರ ಅವ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಅವನ ಮೇಲೂ ಪ್ರಮಾಣ. ಆಮೇಲೆ ಈ ಕುಟುಂಬಕ್ಕೆ ಒಂದು ನಿಧಿ ಮಾಡಿ ಆ ಕುಟುಂಬಕ್ಕೆ ಒಂದು ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಅದನ್ನು ಆ ಕುಟುಂಬನ ಅನಾಥವಾಗಿ ಬಿಡೋದಿಲ್ಲ, ಏನಾದ್ರು ಮಾಡಿ ಆ ಕುಟುಂಬನ ಹಂಗೆ ಮಾಡ್ಬಿಡಿ ಸರ್. ಯಾರ್ಯಾರು ಬೈರೋದಿಲ್ಲ ಸನ್ಮಾನ ಅಡ್ಡು ನೂರು ಎಲ್ಲ ತುಂಬಾ ಇತ್ತು. ಅಲ್ಲಿ 7-8 ಜನ ಇದ್ದು ನಾನು ಒಬ್ಬನೇ ಇದ್ದಿದ್ದೆ. ನಾನು ನಮ್ಮ ತುಂಬ ಯಾವ ವಿಚಾರಕ್ಕೆ ಯಾರ್ಯಾರು ಹೋದ ಮಗನು ಹೌದು ಪ್ರಧಾನ್ ಒಂದು ಮಗನು ನಮ್ಮ ಅಣ್ಣನ ಮಗನು ಒಂದೇ ಕ್ಲಾಸ್ ಸೌಕಿಕ್ ಮತ್ತು ಫರಾನ್ ಮಗ ಇದು ಒಂದೇ ಸ್ಕೂಲ್ನಲ್ಲಿ ನೀರು ಹಾಕಿ ಏನೇನೋ ಮಾಡ್ತೀನಿ ಅಲ್ಲಿ ಹೋಗಿ ಬಿಟ್ಟಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಅಂತ ಹೇಳಿ ಮಟನ್ ತಂದವರು ವೆಂಟಿಲೇಟರ್ ಬೆಲೆ ಇಲ್ಲ ಅಂತ ಹೇಳಿ ಒಳಗಡೆನೆ ತಗೊಳ್ಳಿಲ್ಲ. ಸುಮ್ನೆ ನಾಯಕಾಗಿ ನಾವು ನಿವಾಸ ಹೊರಗಡೆ ಕಾದು ಅಲ್ಲಿಂದ ಮತ್ತೆ ವಿಕ್ಟೋರಿಯಾ ಕಳೆದ್ರು. ವಿಕ್ಟೋರಿಯಾ ಹೋಗಿ ವಿಕ್ಟೋರಿಯಾದಲ್ಲಿ ಹೋದ್ರು. ವಿಕ್ಟೋರಿಯಾದಲ್ಲೂ ನಾಯಕ ಒಂದ್ ಬಡವರಿಗೆ ಬೆಲೆ ಇಲ್ಲ ಸರ್. ಬಡವ ಸಾದ್ರೆ ಬೆಲೆ ಇದೆ, ಬೆಲೆನೇ ಇಲ್ಲ. ಅಲ್ಲಿ ಏನಿದ್ರು ಏನು ಶ್ರೀಮಂತರಿಗೆ ಸುಮ್ಮನೆ ನಿಂತ್ಕೊಂಡು ಬೈಲ್ ನೋಡಿ ಇಲ್ಲ ವೆಂಟಿಲೇಟರ್ ಬಿಟ್ಟಿಲ್ಲ, ವೆಂಟಿಲೇಟರ್ ನಾವು ಬದುಕು ಮುಂದೆ ಸರ್ ಒಳಗಡೆ ತಗೊಳ್ಲಿಲ್ಲ ಯಾರು. ನಾವು ಅಟ್ಲೀಸ್ಟ್ ಹೌದು ವೆಂಟಿಲೇಟರ್ ಇದಾರೆ, ತುಂಬಾ ಸೀರಿಯಸ್ ಇದೆ ಪೇಷಂಟ್ ಅಂತದನ್ನ ನಾವನ್ನ ಬರೋ ಸಾಯನ್ನ ಯಾರು ತಡೆಯಕ್ಕಾಗಲ್ಲ. ಒಂದು ಅಟ್ಲೀಸ್ಟ್ ಪೇಷಂಟ್ಗೆ ಒಂದು ಶಕ್ತಿನಾದ್ರೂ ಇರುತ್ತೆ. ಮುಂದೆ ನಮ್ಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಸರ್, ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು. ಮಗು ಚಿಕ್ಕ ಮಕ್ಕಳು ಬೀದಿಗೆ ಬಂದ್ಬಿಡ್ತು. ಅವ್ರನ್ನ ಮಣ್ಣಾರ್ ಕುಟುಂಬ ಬೀದಿಗೆ ಬಂದ್ಬಿಡ್ತು. ಇವ್ರಿಗೆ ನಮ್ಗೆ ಏನ್ ಮಾತಾಡಬೇಕು, ಏನು ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದ್ ನ್ಯಾಯ. ಬಡವರಿಗೆ ಅದೇ ಯಾರಾದ್ರೂ BAP ಎಲ್ಲಾದ್ರೂ ಆಗಿದೆ ವೆಂಟಿಲೇಟರ್ ಇಲ್ಲ ಅಂತ ನಿಮ್ಮಲ್ಲಿ ಆಗ್ಲಿ ಇಲ್ಲ ವಿಕ್ಟೋರಿಯಾದಲ್ಲಿ ಆಗಿ ಕಳಿಸ್ತಿದ್ರ ಸರ್? ಯಾರಾದ್ರೂ ಕಳಿಸ್ತಿದ್ರ? ಸಾಧ್ಯನೇ ಇಲ್ಲ. ಯಾಕೆ ನಾವು ನಮ್ಮ ಆಂಬುಲೆನ್ಸ್ ಇಲ್ಲ, ದುಡ್ಡಿಲ್ಲ. ಬಡವರು ನಾವೇನ್ ಮಾಡ್ಬೇಕು? ನಾವ್ ಯಾರಿಗೆ ಹೇಳಲ್ಲ. ಈಗ ಸದ್ಮೇಲೆ ಎಲ್ಲ ಬರ್ತಾರೆ, ಎಲ್ಲ ಎಲ್ತಲ್ಲಿ ಗೊತ್ತಿಲ್ಲ ಅಂತ ನಾವ್ ಯಾರಿಗೆ ಹೇಳಲ್ಲ. ಎಲ್ಲ ಬರ್ತಾರೆ, ಯಾರಿಗೆ ಹೇಳಲ್ಲ. ಯಾರಿಗೆ ಹೇಳಲ್ಲ ಸರ್, ನಮ್ ದುಃಖ ಯಾರಿಗೆ ಹೇಳಲ್ಲ. ಯಾರು ಅವ್ರಿಗೆ ಅವ್ರ ಜೀವನ ಪರ್ಯಂತ ಅವ್ರಿಗೆ ಸಾಕಂತ ನಾನು ಹೋದೆ. ಹೋದ್ ನೋಡಿದ್ರೆ ಅವರು ಆಟೋನಲ್ಲಿ ಬಂದು ನಮ್ಮ ಅಣ್ಣ ಇಡ್ಲಿ ತಗೊಳಕ್ ಹೋಗಿದ್ದಾರೆ. ಲಕ್ಕಿ ಪ್ಲೇಸ್ ಧರ್ಮಂದಿ ಮೆಡಿಕಲ್ ಅಲ್ಲಿ ಆಟೋನಲ್ಲಿ ಬಂದು ಇವರು ಏನೋ ಪಂಚು ಏನೋ ಇಟ್ಕೊಂಡಿದ್ರಂತೆ. ಮೊದ್ಲು ಇಲ್ಲಿ ಹೊಡೆದಿದ್ದಾರೆ, ಆಮೇಲೆ ತಲೆಗೆ ಹೊಡೆದಿ ತಳ್ಳಿದ್ದಾರೆ.
ಅವರು ಮೆಟ್ಲ ಮೇಲೆ ಬಿಟ್ಟಿದ್ದಾರೆ. ಹಾ, ಎತ್ತರದಲ್ಲಿದೆ. ಆಮೇಲೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹೋದೆ. ಅಲ್ಲಿ ಇವರೆಲ್ಲ ನಿಂತಿದ್ರು. ಏನಾಗಿದ್ದು ಅಂತ ಹೇಳಿದೆ. ಹೊಡಿದ್ದಾರೆ. ಯಾರು ಇವರೇ. ನನಗೆ ಗಾಡಿನಲ್ಲಿ ಇಳಿಯಕ್ಕೆ ಕೊಟ್ಟಿಲ್ಲ. ಹಂಗ್ ಹೊಡೆದು ಪಂಚು ಈಗ ಇಟ್ಕೊಂಡು 3 ಕಡೆ ಓಪನ್ ಆಗಿದೆ ಇಲ್ಲಿ ನನಗೆ ಮತ್ತೆ ಇಲ್ಲಿ ಬ್ಲೇಡ್ ಹೊಡೆದಿರೋದು. ಎಲ್ಲರೂ ಅವರು 8-9 ಜನ ಇದ್ರು. ನಾನು ಒಬ್ಬನೇ ಇದ್ದೆ. ಆಮೇಲೆ ಹೊರಗಡೆ ಹೋಗಿ ನೋಡಿದ್ರೆ ನಮ್ಮ ಅಣ್ಣನಿಗೆ ಪ್ರೆಗ್ನೆಂಟ್ ಇರಲಿಲ್ಲ. ಅವರು ಆತನಿಗೆ ಬರ್ಕೊಟ್ಟು ಕರ್ಕೊಂಡು ಹೋಗಿದ್ರು. ಆಮೇಲೆ ಕೇಸ್ ನಾವು ಬುಕ್ ಮಾಡಿದ್ರು 5 ದಿನ ಆದ್ರೂ ಏನ್ ತಗೊಂಡೇ ಇಲ್ಲ ಕೇಸ್. ಹೋ ಮಾಡ್ತೀವಿ ತುಂಬಿ ಗಲಾಟೆ ಅಂತ ಬರ್ತಿದ್ರು. ಆಮೇಲೆ ನಿನ್ನೆ ರಾತ್ರಿ 307 ಕೇಸ್ ಹಾಕಿದ್ದಾರೆ. ಆಮೇಲೆ ನಿನ್ನೆ ಇಲ್ಲಿ ಒಂದು ಹುಡುಗರು ಗಲಾಟೆ ಮಾಡಿದಕ್ಕೆ ಇಟ್ಕೊಂಡು ಹೋಗಿದ್ದಾರೆ ಅಷ್ಟೇ, ಮತ್ತೆ ಏನು ಮಾಡಿಲ್ಲ. ಗಲಾಟೆ ಆಗಿದೆ ಏನಕ್ಕೆ, ಏನ್ ವಿಚಾರಕ್ಕೆ? ಮಕ್ಳು ವಿಷಯಕ್ಕೆ. ಯಾರ ಮಗ? ನಮ್ಮ ಅಣ್ಣನ ಮಗನು ಅವನ ಮಗನು ಒಂದೇ ಕ್ಲಾಸ್. ಫರಾನ್ ಮಗ ರೋಡ್ರಿ ಸ್ಕೂಲ್ ಓದೋದು. ಅಲ್ಲಿ ಮಕ್ಳು ಜಗಳ ಮಾಡ್ಕೊಂಡಿದ್ದಾರೆ. ನಮ್ಮ ಅಣ್ಣನ ಮಗ 4 ವರ್ಷ ಅವನಿಗೆ. ಅಷ್ಟು ವಿಷಯಕ್ಕೆ ಅವರು ಅವ್ನು ಎಲ್ಲಿ ಬರ್ತಾನೆ ಅಂತ ನೋಡ್ಕೊಂಡು ಅಲ್ಲಿ ಆಟೋನಲ್ಲಿ ಬಂದು ಹೊಡೆದಿರೋದು. ನಿಮ್ಮ ಅಣ್ಣನಿಗೆ ನಮ್ಮ ಅಣ್ಣನಿಗೂ ಹುಷಾರಿರ್ಲಿಲ್ಲ, ಅವನಿಗೂ ಹುಷಾರಿರ್ಲಿಲ್ಲ. ರವಿ ವರ್ಮಾ ಆಸ್ಪತ್ರೆಗೆ ಹೋಗಿ ಅವರು ಇಂಜೆಕ್ಷನ್ ತಗೊಂಡು ಮಗುಗೆ ಅಲ್ಲಿ ಇಡ್ಲಿ ತಗೊಳಕ್ ಹೋಗಿರೋ. ಅಲ್ಲಿ ಆಟೋನಲ್ಲಿ ಬಂದು ಇವರು ಹೊಡೆದಿರೋದು. ಎಷ್ಟು ಸಣ್ಣ ವಿಷಯಕ್ಕೆ ಈ ತರ ಸಾಯಿಸೋ ತರ ಅಂತಂದ್ರೆ ಏನು? ಆಮೇಲೆ ಹೊಡೆದಾದ್ಮೇಲೆ ಅವರು ಅಲ್ಲಿ ಅವ್ರ ಏರಿಯಾಗ ಹೋಗಿ ನಿಂತ್ಕೊಂಡಿದ್ದಾರೆ. ಅವನು ಮುನ್ನ ಇದಾನಲ್ಲ, ಮಿರ್ಚಿ ಮುನ್ನ, ಅವನು ಹೋಗಿ ಹೇಳಿದಾನೆ, ಇನ್ನು ಏನ್ ಮಾಡ್ತಿದ ಇಲ್ಲಿ, ನೀವು ಹೋಗಿ ಅಡ್ಮಿಟ್ ಆಗಿ ಅವ್ರ ಮೇಲೆ ನೀವು ಕೇಸ್ ಮಾಡಿ ರಾಜಿ ಮಾಡೋಣ, ಅದ್ ಎಷ್ಟಾದ್ರು ದುಡ್ಡು ಕಟ್ಟಾಗ್ಲಿ ನಾನು ಮಾಡ್ತೀನಿ ಅಂತ ಅವನು ಹೋಗಿ ಅವನಿಗೆ ಹೇಳಿದಾನೆ. ಅವರು ಬಂದು ಅಡ್ಮಿಟ್ ಆಗಿದ್ರು. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಹಾಸನಲ್ಲಿ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಬಂದು ನೀವು ಅತ್ತಿಗೆರೆ ಹೋಗ್ತೀರಾ, ಮತ್ತೆ ಇಲ್ಲಿಂದ ಹೋಗ್ತೀರಾ, ನೀವು ಎಲ್ಲರೂ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ನೀವು ಅರ್ಚಿಗೆರೆ ಹೋಗ್ತೀರಾ, ನಮ್ಮ ಅತ್ತೆ ಮಗನು ಒಬ್ಬ ಇದ್ದ, ಅವನಿಗೆ ಕರೆದಿ ನೀನು ಹೋಗ್ತೀಯಾ ಅರ್ಚಿಗೆರೆ ಬಿಟ್ಟಿಯ ಹಾಸನ್ ಬಿಟ್ಟಿ ಅರ್ಚಿಗೆರೆಗೆ ಇಲ್ಲಿಂದ ಅಂತ ಅವನಿಗೆ ಧಮಕಿ ಹಾಕಿದ್ರು. ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅರ್ಚಿಗೆರೆ ಮುಂದ್ಗಡೆ. ಏನ್ ಕ್ರಮ ಆಗ್ಬೇಕು? ಅವರಿಗೆ ಶಿಕ್ಷೆ ಆಗ್ಬೇಕು. ಇವತ್ತು ನಮಗಾಗಿದೆ, ನಾಳೆ ಬೇರೆಯವ್ರಿಗೆ ಆಗ್ಬಾರ್ದು. ನಾಳೆ ಬೇರೆಯವ್ರಿಗೆ ಆಗ್ತವೆ. ನಮಗ್ ನ್ಯಾಯ ಬೇಕು. ಅವ್ರ ಹತ್ರ ದುಡ್ಡಿದೆ ಅಂತ ಅವರು ಪೊಲೀಸ್ ಅವರಿಗೆ ಲಂಚ ಕೊಟ್ಕೊಂಡು, ಯಾರ್ಯಾರಿಗೂ ಲಂಚ ಕೊಟ್ಕೊಂಡು ಕೇಸ್ ಡಿಲೇ ಮಾಡಿ ನೋಡಿದ್ರು. ಅವರು ಕೇಸೇ ತಗೊಂತಾ ಇರ್ಲಿಲ್ಲ. ನನಗೆ ಪೊಲೀಸ್ ಅವ್ರು ಫೋನ್ ಮಾಡ್ತಿದ್ದಾರೆ, ಬಾಯಿಲಿ ಅಂತ. ನಾನು ಅಲ್ಲಿ ನಮ್ಮ ಅಣ್ಣನ ಜೊತೆ ಇದ್ದೆ. ನಾನು ಇಲ್ಲಿ ಬಿಟ್ಟು ಬರಕ್ ಆಗಲ್ಲ ಅಂದ್ರೂ ಕೇಳ್ತಾ ಇಲ್ಲ. ನಿನ್ನೆ ಅವ್ರಿಗೆ ಬೈದೆ ನಾನು, ನಮ್ಮ ಅಣ್ಣನ ನೋಡೋಣ ಇಲ್ಲಿ, ನಾನು ಅಲ್ಲಿ ಬರೋಣ ಅಂತ. ಆಮೇಲೆ ನನಗೆ ಮೇಲೆ ರಾಂಗ್ ಆದ್ರು ಅವರು. ನಾನು ಹೋಗಿಲ್ಲ. ನಮ್ಮ ಅತ್ತೆಯವ್ರಿಗೆ ಕರ್ಕೊಂಡ್ರು, ಸೈನ್ ಹಾಕಿ ತಿಳ್ಸ್ಕೊಂಡ್ರು. ನಿನ್ನೆ ಕೇಸ್ ಬಿಟ್ ಮಾಡಿರೋದು. ನಾನ್ ನಿನ್ನೆ ಹೋಗಿ ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ತನ್ವೀರು. ನಿನ್ನೆ ಪೊಲೀಸ್ ಅವರೇ ನ್ಯಾಯ ಬೇಕು. ಫಸ್ಟ್ ನ್ಯಾಯ ಬೇಕು ನಮ್ಗೆ. ಆ ಅಪರಾಧಿಗಳು ಒಳಗಡೆ ಆಗ್ಬೇಕು, ಕೇಸ್ ಫಿಟ್ ಆಗ್ಬೇಕು. ಕೇಸ್ ಎಂತ ಫಿಟ್ ಆಗ್ಬೇಕು ಅವ್ರಿಗೆ, ಮತ್ತೆ ಬೇಲ್ ಕೊಟ್ರೆ ಸಿಗ್ಬಾರ್ದು. ಅವ್ರಿಗೆ ಬೇಲೆ ಸಿಗ್ಬಾರ್ದು ಅಂತ ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಇವತ್ತು ನಮ್ಮ ಅಕ್ಕದ ಬಗ್ಗೆ ಹೊಡೆದಾರಿಗೆ, ನಾಳೆ ಇನ್ನೊಬ್ಬನ್ ಹೊಡೆದ್ರೆ ನಾವ್ ಇದೇ ನೋಡಕ್ ಆಗ್ತಿಲ್ಲ. ಅವರು ದುಡ್ಡಲ್ಲಿ ಸಿಕ್ಕಾಪಟ್ಟೆ ದುಡ್ಡು. ನನ್ನ ಹತ್ರ ಫೋಟೋಸ್ ಇದಾವೆ. ದುಡ್ಡು ಇಟ್ಕೊಂಡು 3 ಕೋಟಿ ಮಂಚದಲ್ಲಿ ಹಾಕೊಂಡು ಮಲಗಿ ಫೋಟೋ ಹೊಡೆದಿರೋದಿಲ್ಲ. ಈ TV9 ಸಾಹೇಬರಿಗೆಲ್ಲ ಫೋಟೋ ಕಲ್ತಿದ್ದೀನಿ ನಾನು. ಅದು ನಮಗೆ ಫಸ್ಟ್ ನ್ಯಾಯ ಬೇಕು. ಅವ್ರ ಅಪರಾಧಿಗೆಲ್ಲರಿಗೂ ಕರೆಕ್ಟ್ ಶಿಕ್ಷೆ ಆಗ್ಬೇಕು. ಆಮೇಲೆ ನೋಡಿ, ಸಣ್ಣ ಇಬ್ರು ಮಕ್ಳಿದಾವೆ. ನಮ್ಮ ಅಕ್ಕನ ಮಗನ್ ಇಷ್ಟು 7 ವರ್ಷದ 3 ವರ್ಷದ 4 ವರ್ಷದ ಅವರಿಗೆ ಪರಿಹಾರ ಕೊಡ್ಬೇಕು. ದಯವಿಟ್ಟು ಪರಿಹಾರ ಕೊಡ್ಬೇಕು. ನೋಡಿ ಮತ್ತೆ ಈ ತರ ನೀವು ಕರೆಕ್ಟ್ ಕಂಡೀಷನ್ ಶಿಕ್ಷೆ ಕೊಟ್ಟಿ ನಮ್ಮ ಮಕ್ಳಿಗೆ ಪರಿಹಾರ ಕೊಟ್ರೆ ನಾಳೆ ದಿವಸ ಅವ್ರು ಇನ್ನೊಂದು ಘಟಕ ಮಾಡಕ್ ಆಗಲ್ಲ. ಆಮೇಲೆ ಮಹಬೂಬ್ ಪಾಷಾ ಅಂತ